ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಕಾಂಗ್ರೆಸ್ಗೆ ಸುಪ್ರೀಂ ಕೋರ್ಟ್ನಿಂದ ಅತಿ ದೊಡ್ಡ ರಿಲೀಫ್ ಸಿಕ್ಕಿದೆ. ಆದಾಯ ತೆರಿಗೆ ಇಲಾಖೆ ನೀಡಿರುವ ನೋಟಿಸ್ ಕುರಿತ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕಾಂಗ್ರೆಸ್ ವಿರುದ್ಧ ಕ್ರಮ ಕೈಗೊಳ್ಳಬಾರದು ಅಂತ ಮಹತ್ವದ ಸೂಚನೆ ನೀಡಿದೆ. ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಬಾಕಿ ಇರುವ ತೆರಿಗೆ ಪಾವತಿ ಮಾಡುವಂತೆ ಐಟಿ ಇಲಾಖೆ ನೋಟಿಸ್ ನೀಡಿತ್ತು. ಆದ್ದರಿಂದ ಕಾಂಗ್ರೆಸ್ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಇವರೆಲ್ಲ ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ರು. ನಮಗೊಂದು ರಿಕ್ಷಾದಲ್ಲಿ ಹೋಗೋದಕ್ಕೆ ದುಡ್ಡಿಲ್ಲ ಅಂತೆಲ್ಲ ಹೇಳಿತ್ತು. ಏನಾಗಿದೆ? ಕಾಂಗ್ರೆಸ್ ದಿವಾಳಿ ಆಯ್ತಾ? ನೋಡಿ, ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ದಿವಾಳಿ ಆಗ್ತಾ ಇದೆ ಅಂಥೇಳಿ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ತೆರಿಗೆ ಕಳ್ಳಾಟ ಕೇಸ್ನಲ್ಲಿ ಕಾಂಗ್ರೆಸ್ಗೆ ನೋಟಿಸ್ ಜಾರಿ ಮಾಡುತ್ತೆ ಐಟಿ ಇಲಾಖೆ. 2014ರಿಂದ 2015ರಿಂದ ಇಲ್ಲಿವರೆಗೆ ಟ್ಯಾಕ್ಸ್ ಕಳ್ಳಾಟದ ನೋಟಿಸ್. ಇಲ್ಲಿ ಎರಡನೇ ನೋಟಿಸ್ನಲ್ಲಿ 1745 ಕೋಟಿ ಕಟ್ಟಲು ಸೂಚನೆ, ಮೊದಲ ನೋಟಿಸ್ನಲ್ಲಿ 1823 ಕೋಟಿ ರೂಪಾಯಿ ಕಟ್ಟಲು ಸೂಚನೆಯನ್ನು ಐಟಿ ಇಲಾಖೆ ಕೊಡುತ್ತೆ. ಆಗ ಇವರೆಲ್ಲರೂ ಕೂಡ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ನೋಡಿ, ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟು ಕಾಂಗ್ರೆಸ್ ಐಟಿ ಡಿಪಾರ್ಟ್ಮೆಂಟ್ಗೆ 3567 ಕೋಟಿ ರೂಪಾಯಿಯನ್ನು ಕಟ್ಟಬೇಕಾಗಿರುತ್ತೆ. ಕೈ ನಾಯಕರ ಮೇಲಿನ ಐಟಿ ರೈಡ್ ವೇಳೆ ಡೈರಿಗಳು ಕೂಡ ಪತ್ತೆಯಾಗಿತ್ತು. ಆ ಡೈರಿಗಳ ಆಧಾರದಲ್ಲೂ ಕೂಡ ಕಾಂಗ್ರೆಸ್ ನಾಯಕರ ವಿಚಾರಣೆ ನಡೆಯುತ್ತೆ. ಈಗ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ದಾಗ ಅಕೌಂಟೇ ಸೀಸ್ ಆಗಿಬಿಡ್ತು. ಸೊ ಹಾಗಿರುವಾಗ ಇದೇನಾಗಿದೆ? ಇಲ್ಲ, ನೀವು ಕಟ್ಟಬೇಕಾಗಿಲ್ಲ ಅಂತ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ ಕಾರಣಕ್ಕಾಗಿ ಕಾಂಗ್ರೆಸ್ ಈಗ ನಿರಾಳವಾಗಿದೆ. ಓಕೆ, ಇನ್ನು ಅಬಕಾರಿ ಹಗರಣದ ಆರೋಪಿ ಆಗಿರುವ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಇವತ್ತು ಮತ್ತೆ 15 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ. ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ರೋಸ್ ಅವೆನ್ಯೂ ನ್ಯಾಯಾಲಯ ಕೇಜ್ರಿವಾಲ್ ಅವರನ್ನು ಏಪ್ರಿಲ್ 15ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಿದೆ. ಇದೀಗ ಮೊದಲ ಬಾರಿಗೆ ಕೇಜ್ರಿವಾಲ್ರನ್ನು ನೇರವಾಗಿ ನ್ಯಾಯಾಲಯದಿಂದ ತಿಹಾರ್ ಜೈಲಿಗೆ ಕರೆದೊಯ್ಯಲಾಗಿದೆ. ಏಪ್ರಿಲ್ 15ರ ತನಕ ಅವರಿದೀಗ ತಿಹಾರ್ ಜೈಲಲ್ಲೇ ಇರ್ತಾರೆ. ನ್ಯಾಯಾಂಗ ಬಂಧನದಿಂದ ನ್ಯಾಯಾಲಯದಿಂದ ನೇರವಾಗಿ ಇದೀಗ ತಿಹಾರ್ ಜೈಲಿಗೆ ಹೋಗ್ತಾರೆ. ಏನಿದು? ಆಮ್ ಆದ್ಮಿ ಪಾರ್ಟಿ ಗೊತ್ತಿದೆ, ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನಡೆದಂಥ ಘಟನಾವಳಿಗಳ ಬಗ್ಗೆ ಹೇಳಿದ್ದೆ. ಇದೀಗ ಅತಿಶಿ, ಆಮ್ ಆದ್ಮಿ ಪಾರ್ಟಿಯ ಅತಿಶಿ ಸಚಿವೆ ಅಬಕಾರಿ ಉರುಳುಂಟಾಗತ್ತಾ? ಅಬಕಾರಿ ಹಗರಣದ ಅಕ್ರಮ ಹಣ ವರ್ಗಾವಣೆ ಕೇಸ್ ತನಿಖೆಗೆ ಸಹಕರಿಸ್ತಾ ಇಲ್ಲವಂತೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್. ವಿಚಾರಣೆ ವೇಳೆ ಸಚಿವೆ ಅತಿಶಿ ಹೆಸರನ್ನು ಹೇಳಿದ್ದಾರಂತೆ ಅರವಿಂದ್ ಕೇಜ್ರಿವಾಲ್. ಈ ಮಾತು ಬರ್ತಾ ಇದೆ. ವಿಜಯ ನಾಯರ್ ನನಗೆ ವರದಿ ಮಾಡೋದಿಲ್ಲ, ಅವರು ನೇರವಾಗಿ ಸಚಿವೆ ಅತಿಶಿ ಸಿಂಗ್ ಅವರಿಗೆ ವರದಿ ಮಾಡ್ತಾರೆ. ಆ ಅತಿಶಿ ಸಿಂಗ್ ಮರ್ಲೇನಾ ಅವರಿಗೆ ವರದಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇವರು ವಿಜಯ ನಾಯರ್ಗೂ ನನಗೂ ನಂಟಿಲ್ಲ ಅಂತ ಕೇಜ್ರಿವಾಲ್ ಹೇಳಿದ್ದಾರೆ. ಸೊ ಹಾಗಾಗಿ ಇದೀಗ ತನಿಖೆ ಭಾಗವಾಗಿ ಮೊಬೈಲ್ ಪರಿಶೀಲನೆ ಮಾಡಬೇಕಂತೆ. ಆದರೆ ಕೇಜ್ರಿವಾಲ್ ಪಾಸ್ವರ್ಡ್ ಕೊಡ್ತಾ ಇಲ್ವಂತೆ. ಪಾಸ್ವರ್ಡ್ಗಾಗಿ ಆ್ಯಪಲ್ ಕಂಪನಿ ಮೊರೆ ಹೋಗಿದ್ದಾರಂತೆ ಅಧಿಕಾರಿಗಳು. ಸೊ ಹಾಗಾಗಿ ಅವ್ರು ಹೇಳಿದ್ದಾರೆ, ವಿಜಯ್ ನಾಯರ್ಗೂ ನನಗೂ ಸಂಬಂಧ ಇಲ್ಲ, ವಿಜಯ್ ನಾಯರ್ ಇವರಿಗೆ ಏನು ದುಡ್ಡು ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಆರೋಪಗಳಿತ್ತು. ಅತಿಶಿ ಅನ್ನುವಂಥ ಸಚಿವೆ ಜೊತೆ ಅವರಿಗೆ ಲಿಂಕ್ ಇರೋದು, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಇವರು ಹೇಳಿದ್ದಾರೆ. ಈಗ ತಿಹಾರ್ ಜೈಲಲ್ಲಿ ಯಾರೆಲ್ಲ ಇದ್ದಾರೆ ಆಗಿದ್ರೆ ಆಮ್ ಆದ್ಮಿ ಪಾರ್ಟಿ ಅನೇಕರಿದ್ದಾರೆ. ಮನೀಶ್ ಸಿಸೋಡಿಯಾ ಮೊದಲಿಗೆ ಅರೆಸ್ಟ್ ಆದರು. ನೋಡಿ, ಆಲ್ರೆಡಿ ಮನೀಶ್ ಸಿಸೋಡಿಯಾ ತಿಹಾರ್ ಜೈಲಲ್ಲಿದ್ದಾರೆ, ನಂಬರ್ 1. ಆ ನಂತರ ಈಗ ಅರವಿಂದ್ ಕೇಜ್ರಿವಾಲ್ ಇವರು ಕೂಡ ತಿಹಾರ್ ಜೈಲಲ್ಲಿದ್ದಾರೆ. ಸತ್ಯೇಂದ್ರ ಜೈನ್ ಇವರು ಕೂಡ ತಿಹಾರ್ ಜೈಲಲ್ಲಿದ್ದಾರೆ. ಸಂಜಯ್ ಸಿಂಗ್ ಇವರು ಕೂಡ ತಿಹಾರ್ ಜೈಲಲ್ಲಿದ್ದಾರೆ. ಇವರೆಲ್ಲರೂ ಕೂಡ ಆಮ್ ಆದ್ಮಿ ಪಕ್ಷದ ನಾಯಕರು. ಇದೀಗ ಇವತ್ತು ಏಪ್ರಿಲ್ 15ರ ತನಕ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ. ಹಾಗಾಗಿ ನ್ಯಾಯಾಲಯದಿಂದ ನೇರವಾಗಿ